ಸೊ ಜಗದೀಶ್ ಅವ್ರು ಏನಾದರೂ ಬಿಗ್ ಬಾಸ್ ಮನೇಲಿ ಇದ್ದಿದ್ರೆ ಸಪೋಸ್ ನೀವಿಬ್ರೇ ಆ ಕಡೆ ಈ ಕಡೆ ಸುದೀಪ್ ಸರ್ ಪಕ್ಕ ಅಕ್ಕಪಕ್ಕ ನಿಂತ್ಕೊಳ್ತಾ ಇದ್ರೆ ಬಹುಶಃ ಏನು, ಯಾಕಂದ್ರೆ ಲಾಂಚ್ ದಿನ ಸುದೀಪ್ ಸರೇ ಅಂದಿದ್ರು ಜಗದೀಶ್ ಅವರು ಮತ್ತು ಚೈತ್ರ ಅವರು ಬೀನ್ ಬ್ಯಾಗಲ್ಲಿ ಕೂತ್ರೆ ಸ್ಯಾಟರ್ಡೆ ಸಂಡೇ ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂತಲೇ ಕೇಳಿದ್ರು. ಬಹುಶಃ ಇರ್ತಿದ್ರು ಅನ್ಸುತ್ತೆ. ಜಗದೀಶ್ ಸರ್ ಹಾರ್ಟ್ಲಿ ಬಹಳ ಒಳ್ಳೆ ಮನುಷ್ಯ, ಏನು ಕೆಟ್ಟ ಮನುಷ್ಯ ಅಲ್ಲ. ಬಟ್ ಅದೇ ಒಂದು ಕ್ಷಣ ಚಿತ್ತ ಕ್ಷಣ ಪಿತ್ತ ಅನ್ನೋ ಥರ. ಈ ಕ್ಷಣಕ್ಕೆ ಜಗಳ ಮಾಡ್ತಾರೆ, ಜಗಳಕ್ಕೆ ಹೋದ್ರೆ ತುಂಬ ಕೆಟ್ಟವ್ರ ಥರ ಜಗಳ ಮಾಡ್ತಾರೆ. ಒಳ್ಳೆತನಕ್ಕೆ ಬಂದರೆ ತುಂಬ ಒಳ್ಳೆಯವ್ರ ಥರ ಮಾತಾಡ್ತಾರೆ. ದೇವ್ರಂಥ ಮನುಷ್ಯ ಅಂತಾರೆ. ಈ ರಜತ್ ತಮಾಷೆ ಮಾಡೋರು ತುಂಬ ಒಳ್ಳೆ ಮನುಷ್ಯ, ಸಂಜೆ ಮೇಲೆ ಸಿಗಬಾರ್ದು ಆ ಥರದ ಕೆಟಗರಿ ಮನುಷ್ಯ ಜಗದೀಶ್ ಸರ್ ಅಂತ. ಆ ಥರನೇ ಇದ್ದರೂ ಕೂಡ ಬಹುಶಃ ನಾನು ಸ್ವಲ್ಪ ಅವ್ರಿಗೆ ಜಗಳಕ್ಕೆ ಸ್ವಲ್ಪ ಕಡಿಮೆ ಸಿಗ್ತಿದ್ದೆ. ನಾನು ಅವ್ರಿಗೆ ಸವಾಸಕ್ಕೆ ಬರ್ತಾ ಇರಲಿಲ್ಲ. ಅವರು ಕೊನೆಯದಾಗಿ ಬರ್ತಾರೆ, ಕೊನೆಯದಾಗಿ ನಿಮ್ದು ತೆಗಿತಾರೆ, ಅಂದರೆ ಲೈಕ್ ಕೇಸು ಅದು ಇಲ್ಲ. ಆ್ಯಕ್ಚುಲಿ ಅವ್ರು ಮೊದಲನೇ ದಿನದಿಂದ ನನ್ನ ಹತ್ರ ಬರೋರು. ಬಟ್ ತುಂಬ ಒಳ್ಳೆ ಬಾಂಡಿಂಗ್ ಇತ್ತು ನನಗೂ ಅವ್ರಿಗೂ. ತುಂಬ ಚೆನ್ನಾಗಿ ಕ್ಲೋಸ್ ಇದ್ವಿ. ಇಲ್ಲ, ಜಗಳಕ್ಕೆ ಕೆರಿಯೋರು ನನ್ನನ್ನು. ಅವ್ರು ಯಾವಾಗೆಲ್ಲ ಜಗಳಕ್ಕೆ ಬರೋರು ನಾನು ಅವಾಗೆಲ್ಲ ಎದ್ದೋಗ್ತಿದ್ದೆ. ತುಂಬ ಚಿಕ್ಕ ವಿಷಯದಲ್ಲಿ ನಾನು ಮಾಡೋ ಪೂಜೆ ವಿಷಯದಲ್ಲಿ, ದೇವ್ರ ವಿಷಯದಲ್ಲಿ, ಅದು ತುಂಬ ಸಣ್ಣ ವಿಷಯಕ್ಕೆಲ್ಲ ನನ್ನ ಜಗಳಕ್ಕೆ ಕೆರಿಯೋರು. ನಾನು ಸ್ವಲ್ಪ ಜಾಗ್ರತೆಯಿಂದ ಎದ್ದೋಗ್ತಿದ್ದೆ. ಬೇಡ, ಯಾಕೆ ಸುಮ್ಮನೆ ಕಿರಿಕಿರಿ, ನೆಮ್ಮದಿ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎದ್ದೋಗ್ತಿದ್ದೆ. ಸೊ ಹಾಗಾಗಿ ಅದೆಲ್ಲೋ ಅವಕಾಶ ಸಿಗಲಿಲ್ಲ. ಬಟ್ ಕೊನೆಗೆ ನನ್ನ ಜಗಳದಿಂದಲೇ ಅವ್ರು ಹೋಗೋವಾಗಾಯಿತು. ಎಲ್ಲೋ ಒಂದು ಕಡೆ ನೋಡಿ, ಜಗದೀಶ್ ಮತ್ತು ರಂಜಿತ್ ಮಾಡಿ ಅವರು ಆಚೆ ಬಂದಿದ್ರಿಂದ ಹನುಮಂತು ಮತ್ತು ರಜತ್ ಇನ್ನಾದ್ರು ಅದು ಎಲ್ಲೋ ಒಂದು ಕಡೆ ನಿಮಗೆಲ್ಲ ಮೈನಸ್ ಆಗ್ತಾ ಹೋಯ್ತಾ ಅಂತ. ಇಲ್ಲಿದ್ರೆ ನೀವೆಲ್ಲ ಟಾಪ್ 5 ಕಂಟೆಸ್ಟೆಂಟ್ಗಳು, ಅವ್ರು ಇಲ್ಲದೆ ಹೋಗಿದ್ರೆ ಅವರೆಲ್ಲ ಬಂದು ನಿಮ್ಮನ್ನ ಡಾಮಿನೇಟ್ ಮಾಡಿದ್ರ ಎಲ್ರು ಅಂತ, ರಜತ್ ಮತ್ತೆ ಹನುಮಂತು. ಅದು ನನಗೆ ನೀವು ಹೇಳ್ತಿದ್ದಾಗಲೇ ನನಗೆ ಅನ್ನಿಸ್ತಿರೋದು, ಬಹುಶಃ ರಂಜಿತ್ ಅಣ್ಣ ಮತ್ತು ಜಗದೀಶ್ ಸರ್ ಇದ್ದಿದ್ರು ಕೂಡ ಅವರಿಬ್ಬರು ಟಾಪ್ ಫೈನಲ್ ಇರ್ತಿದ್ರು ಅಂತ ನನಗನ್ಸುತ್ತೆ. ಯಾಕಂದರೆ ರಂಜಿತ್ ಅಣ್ಣ ಒಬ್ಬ ಅದ್ಭುತ ಲೀಡ್ರು. ರಂಜಿತ್ ಅಣ್ಣ ತುಂಬ ಒಳ್ಳೆ ವ್ಯಕ್ತಿತ್ವದ ಒಬ್ಬ ಒಳ್ಳೆ ನಾಯಕ ಆಗಬಲ್ಲಂತವ್ರು. ನಾನು ಅವರನ್ನು ನರಕದಲ್ಲಿ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಮೊದಲನೇ ದಿನ ರಂಜಿತ್ ಅಣ್ಣ ಬಂದಾಗ ನಾನು ಅವ್ರನ್ನ ನೋಡಿ, ಅವರ ದೇಹ ಎಲ್ಲ ನೋಡಿ ನಾನು ಹೆದರ್ಬಿಟ್ಟಿದ್ದು. ಇವ್ರ ಹತ್ರ ನಾನು ಮಾತಾಡಲ್ಲ, ಇವ್ರ ಹತ್ರ ಯಾವತ್ತೂ ಕ್ಲೋಸ್ ಆಗಲ್ವೇನೋ ಅಂತ. ಬಟ್ ಅವರೇ ನಂಗೆ ತುಂಬ ಕ್ಲೋಸ್ ಆಗಿದ್ದರು. ಒಬ್ಬ ಅಣ್ಣನ ಥರ, ಒಬ್ಬ ಒಳ್ಳೆ ಲೀಡ್ರ್ ಥರ ನಮ್ಮನ್ನು ಇಡೀ ನರ್ಕನ ಲೀಡ್ ಮಾಡ್ತಿದ್ರು. ರಂಜಿತ್ ಅಣ್ಣ ಇದ್ದರು ಖಂಡಿತವಾಗ್ಲೂ ಟಾಪ್ ಫೈನಲ್ ಇರ್ತಿದ್ರು ಅವರು. ಆ್ಯಂಡ್ ಜಗದೀಶ್ ಸರ್ ಕೂಡ ಕಂಟೆಂಟ್ ಕಿಂಗ್ ಅಂತಲೇ ಹೆಸರಾಗಿದ್ದರು. ಹಾಗಾಗಿ ಡೆಫಿನೆಟ್ಲಿ ಅವರು ಕೂಡ ಇರ್ತಿದ್ರು ಟಾಪ್ ಫೈನಲ್. ಹಾಗಾಗಿ ನನಗೆ ಅವರಿಬ್ಬರ ಗ್ಯಾಪನ್ನು ಫಿಲ್ ಮಾಡಿದ್ರು ಅನಿಸ್ತು ಬಿಟ್ಟು, ಅವರಿಬ್ಬರು ಇದ್ದಿದ್ದರೆ ಇವರಿಬ್ಬರು ಬಂದಿದ್ದರಿಂದ ನಮ್ಮ ಆಟಕ್ಕೆ ತೊಂದರೆ ಆಯಿತು ಅನ್ನೋದೆಲ್ಲೂ ನನಗೆ ಅನಿಸ್ತಿಲ್ಲ. ಆ ಗ್ಯಾಪ್ ಕರೆಕ್ಟಾಗಿ ಫಿಲ್ ಆಗಿದೆ ಅಂತ ನಂಗೆ ಅನಿಸುತ್ತೆ.